ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ತಿಂದು ತಿರುಗಾಡಿ ರಾತ್ರಿ ಮಲಗ್ತೀವಿ. ಆದರೆ ಈ ಬದುಕಿಗೆ ಅರ್ಥ ಇದೆಯಾ? ಭಗವದ್ಗೀತೆಯ 3ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಈ ಪ್ರಶ್ನೆಗೆ ನೇರ ಉತ್ತರ ಕೊಡ್ತಾನೆ ಮತ್ತು ಆ ಉತ್ತರ ನಮ್ಮ ಮನಸ್ಸನ್ನು ಬದಲಾಯಿಸುತ್ತೆ. ಶ್ಲೋಕ ಹೀಗಿದೆ: ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಕುರುಕ್ಷೇತ್ರ ಯುದ್ಧಭೂಮಿ. ಎರಡೂ ಕಡೆ ಸೇನೆ ಸಿದ್ಧವಾಗಿ ನಿಂತಿದೆ. ರಥದ ಮೇಲೆ ಅರ್ಜುನ ಕೂತಿದ್ದಾನೆ, ಕೃಷ್ಣ ಸಾರಥಿಯಾಗಿದ್ದಾನೆ. ಆದರೆ ಅರ್ಜುನ ಕೇಳ್ತಾನೆ, ಕೃಷ್ಣ, ಕರ್ಮ ಮಾಡಬೇಕು ಅಂತ ಹೇಳ್ತೀಯಾ, ಆದರೆ ಯಾಕೆ ಸುಮ್ಮನೆ ಸಂಸಾರ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಬಾರ್ದ? ಇದಕ್ಕೆ ಕೃಷ್ಣ ಮೊದಲು ಯಜ್ಞ, ಅನ್ನ, ಮಳೆ, ಕರ್ಮದ ಮಹಾಚಕ್ರವನ್ನು ವಿವರಿಸಿ ಈ ಶ್ಲೋಕದಲ್ಲಿ ಅದರ ಮಹತ್ವವನ್ನು ಸಾರ್ತಾನೆ. ಸ್ನೇಹಿತರೆ, ಒಂದು ಕಥೆ ಕೇಳಿ. ಒಂದು ಊರಲ್ಲಿ ರಾಮಣ್ಣ ಅನ್ನುವಂಥ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ಬೆಳಗ್ಗೆ ಎದ್ದು ತಿಂದು ಸೋಫಾದ ಮೇಲೆ ಮಲಗಿ ಟಿವಿ ನೋಡಿ ದಿನ ಕಳೀತಿದ್ದ. ಹಣ ಇತ್ತು, ಇಂದ್ರಿಯ ಸುಖ ಇತ್ತು, ಆದರೆ ಜೀವನದಲ್ಲಿ ಸಮಾಧಾನ ಇರಲಿಲ್ಲ. ಅವನ ತಾಯಿ ಅವನನ್ನು ನೋಡಿ ಹೇಳಿದ್ಲು, ಮಗನೇ, ಈ ಊರಿನ ರೈತರು ಹೊಲ ಉಳ್ತಾರೆ, ನದಿ ನೀರು ಕೊಡುತ್ತೆ, ಮಳೆ ಬರುತ್ತೆ, ನೀನು ತಿಂತೀಯ, ಆದರೆ ನೀನು ಈ ಚಕ್ರಕ್ಕೆ ಏನಾದರೂ ಕೊಡ್ತಿದೀಯಾ ಅಂತ. ರಾಮಣ್ಣ ಮೌನ ಆದ. 1 ವರ್ಷ ಬರಗಾಲ ಬಂತು. ರೈತರು ಕಷ್ಟಪಟ್ಟರು. ರಾಮಣ್ಣ ತನ್ನ ಮನೆಯಲ್ಲಿ ಕೂತು ತಿಂತಾ ಇದ್ದ. ಹತ್ತಿರದ ರೈತ ಬಂದು ಕೇಳ್ದ, ಅಣ್ಣ, ಸ್ವಲ್ಪ ಸಹಾಯ ಮಾಡಿ ಅಂತ. ರಾಮಣ್ಣ ಬಾಗಿಲು ಹಾಕ್ಕೊಂಡ. ಮಕ್ಕಳು ಅಳೋ ಶಬ್ದ ಕೇಳಿಸ್ತು. ರಾತ್ರಿ ರಾಮಣ್ಣನಿಗೆ ನಿದ್ದೆ ಬರಲಿಲ್ಲ. ಅವನ ಮನಸ್ಸು ಕೊರಿತಾ ಇತ್ತು, ನಾನು ಬದುಕ್ತಾ ಇದ್ದೀನಿ, ಆದರೆ ಬದುಕ್ತಾ ಇದ್ದೀನಾ ಅಂತ. ಮಾರನೇ ದಿವಸ ಬೆಳಗ್ಗೆ ಅವನು ಎದ್ದು ತನ್ನ ಕೊಟ್ಟಿಗೆ ತೆಗೆದ, ಧಾನ್ಯ ತಂದ, ಊರಿನ ಜನರಿಗೆ ಹಂಚಿದ, ರೈತರಿಗೆ ಬೀಜ ಕೊಟ್ಟ. ಆ ದಿನ ಅವನ ಮುಖದ ಮೇಲೆ ನಿಜವಾದ ನಗು ಇತ್ತು ಮೊದಲ ಬಾರಿಗೆ. ಸ್ನೇಹಿತರೆ, ಇದೇ ಭಗವದ್ಗೀತೆ ಹೇಳುವ ಧರ್ಮಚಕ್ರ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಏವಂ ಪ್ರವರ್ತಿತಂ ಚಕ್ರಂ ಅಂತ. ಅಂದರೆ ಈ ಪ್ರಕಾರ ಚಲಿಸುತ್ತಿರುವ ಚಕ್ರ. ಯಾವ ಚಕ್ರ? ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಹಾಗೆ ಅನ್ನ, ಜೀವ, ಕರ್ಮ, ಯಜ್ಞ, ಮಳೆ, ಅನ್ನ. ಇದು ಪ್ರಕೃತಿಯ ಮಹಾಚಕ್ರ. ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಕೊಡುಗೆ ಕೊಡಲೇಬೇಕು. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಬರೀ ಸ್ವಾರ್ಥಕ್ಕಾಗಿ ಬದುಕುವ ಜೀವನ ಅರ್ಥಹೀನ. ನಮ್ಮ ಕರ್ಮ ಈ ವಿಶ್ವದ ಚಕ್ರಕ್ಕೆ ಕೊಡುಗೆಯಾಗಬೇಕು. ಇಂದಿನ ಕಾಲಕ್ಕೆ ಇದರ ಅರ್ಥ ಏನು? ನೀವು ಒಬ್ಬ ಶಿಕ್ಷಕ, ನಿಮ್ಮ ಕರ್ತವ್ಯದಿಂದ ವಿದ್ಯಾರ್ಥಿ ಬೆಳಿತಾನೆ. ನೀವೊಬ್ಬ ರೈತ, ನಿಮ್ಮ ಶ್ರಮದಿಂದ ಊರು ಬದುಕುತ್ತೆ. ನೀವೊಬ್ಬ ಇಂಜಿನಿಯರ್, ನಿಮ್ಮ ಕೆಲಸದಿಂದ ದೇಶ ಮುಂದುವರಿಯುತ್ತೆ. ಆದರೆ ನೀವು ಈ ಚಕ್ರಕ್ಕೆ ತಿರುಗಿ ಕೊಡದೆ ಕೇವಲ ತಗೋತಾ ಇದ್ದರೆ ಅದು ವ್ಯರ್ಥ ಜೀವನ. ಗೀತೆ ನಿಮ್ಮನ್ನು ಹೇಡಿಯಾಗೋಕೆ ಹೇಳೋದಿಲ್ಲ, ಕರ್ತವ್ಯಕ್ಕೆ ಕರೆಯುತ್ತೆ. ಸ್ನೇಹಿತರೆ, ಇವತ್ತಿನಿಂದ ಒಂದು ಕೆಲಸ ಮಾಡೋಣ. ನಮ್ಮ ಕರ್ಮ ಕೇವಲ ನಮಗಾಗಿ ಅಲ್ಲ, ಈ ಮಹಾಜೀವನ ಚಕ್ರಕ್ಕೆ ನಮ್ಮ ಕೊಡುಗೆ ಅಂತ ನೋಡೋಣ. ಈ ವಿಡಿಯೋ ಉಪಯೋಗಕರ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಜ್ಞಾನವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಜೈ ಶ್ರೀಕೃಷ್ಣ.